ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರು 10ನೇ ತಾರೀಕಿಂದ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದು, ಈ ಹಿಂದೆ ಮೊದಲನೇ ಹಂತವನ್ನು 26/9/2024ರಿಂದ 3/10/2024ರವರೆಗೆ ಮೊದಲನೇ ಹಂತ ನಡೆದಿತ್ತು. ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸರ್ಕಾರದ ಎಲ್ಲ ಅಧಿಕಾರಿಗಳ ಹಂತದಲ್ಲಿ ಒಂದು ಸಮಿತಿಯನ್ನು ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಅವಾಗ ಹೇಳಿದರು. ಇದುವರೆಗೂ ಸಹ ನಮ್ಮ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿರುವುದಿಲ್ಲ. ಇದರ ಬಗ್ಗೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ಮನವಿಯನ್ನು ಸಲ್ಲಿಸಲಾಯಿತು. ಅವರು ಸಹ ಯಾವುದೇ ರೀತಿ ಸ್ಪಂದಿಸದೇ ಇರುವುದರಿಂದ ಈ 10ರಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೀವಿ. ನಮ್ಮ ಹಲವು ಬೇಡಿಕೆಗಳು, ಮೂಲಭೂತ ಸೌಕರ್ಯಗಳು, ವರ್ಗಾವಣೆ, ಮೊಬೈಲ್ ತಂತ್ರಾಂಶ, ಭೌತಿಕತೆ ಅಂತ ಹೇಳಿ ಒಟ್ಟು 20 ನಾವು ಮೊಬೈಲ್ ಆ್ಯಪ್ಗಳನ್ನು ನಿರ್ವಹಿಸ್ತಾ ಇದ್ದೀವಿ. ಯಾವುದೇ ರೀತಿ ನಮಗೆ ಸಾಮಗ್ರಿಗಳನ್ನಾಗಲಿ ಕಟ್ಟಡಗಳನ್ನಾಗಲಿ ನೀಡಿರುವುದಿಲ್ಲ. ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸಿ ಅಂತೇಳಿ ಪ್ರಧಾನ ಕಾರ್ಯದರ್ಶಿಗಳು ಮಾನ್ಯ ಸಚಿವರಿಗೂ ಸಹ ನಾವು ಈ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ದೀವಿ. ಲ್ಯಾಪ್ಟಾಪ್ ಏನು ಮೂಲ ಸೌಲಭ್ಯಗಳನ್ನು ನೀಡಿರುವುದಿಲ್ಲ. ಖರ್ಚಿನಲ್ಲಿ ಹಾಗೂ ಹಳೆಯ ಯಾವುದಾರ ಶಾಲೆಗಳಲ್ಲಿ ಇರುವಂಥ ಹಳೆಯ ಶಾಲೆಗಳು, ಮಕ್ಕಳಿಲ್ದಲೇ ಖಾಲಿ ಇರುವಂಥ ಶಾಲೆಗಳಲ್ಲಿ ನಾವು ಇದ್ದೀವಿ. ಅವು ಸಹ ಈಗಲೂ ಬಿದ್ದೋಗೋ ಸ್ಥಿತಿಯಲ್ಲಿದ್ದಾವೆ. ಅಂಥದ್ರಲ್ಲಿದ್ದೀವಿ. ನಮ್ಮ ಏನಿದೆ ರಾಜಸ್ವ ನಿಧಿ, ಕಂದಾಯ ಇಲಾಖೆಯಲ್ಲಿರುವಂಥ ರಾಜಸ್ವ ನಿಧಿಯನ್ನೇ ನಾವು ಉಪಯೋಗಿಸ್ಕೊಬೇಕು. ನಾವು ಸರ್ಕಾರದಿಂದ ನಾವು ಬಜೆಟ್ಟಿಂದ ಏನು ಕೇಳ್ತಾ ಇಲ್ಲ. ನಮ್ಮ ಕಂದಾಯ ಇಲಾಖೆಯಲ್ಲಿರುವ ರಾಜಸ್ವ ನಿಧಿಯನ್ನೇ ನಾವು ಉಪಯೋಗಿಸ್ಕೊಂಡ್ರೆ ಅದೇ ಬಹಳ ಇದೆ. ಅದನ್ನು ನಮಗೆ ಕೊಟ್ಟರೆ ಸಾಕು. ನಾವು ಬಜೆಟ್ಟಿಂದ ಯಾವುದೇ ರೀತಿ ಸರ್ಕಾರವನ್ನು ಕೇಳ್ತಿಲ್ಲ. ಮತ್ತು ಮುಂದಿನ ಏನು ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನ ತಗೊಂತಾರೆ